ಓಕೆ ಅರವಿಂದ್. ನನ್ನ ಹೆಸರು ಅರವಿಂದ್ ಅಂತ. ಇವಾಗಂತೂ ಬೆಂಗಳೂರಿಗೆ ಸೆಟ್ಲ್ ಆಗಿರೋದು. ಇಲ್ಲೆಲ್ಲಿ ಬಂದು ಎಲ್ರೂ ನೋಡ್ಬೇಕಾದ್ರೆ ಹಳೆ ನೆನಪುಗಳು. ಸಿಮನ್ ಸ್ಕೂಲಲ್ಲಿ ಹೆಂಗೆಲ್ಲ ನಾವಂತೂ ಪಿ ಟಿ ಟೈಮ್ ಬಿಡೋರು ವೆಯ್ಟ್ ಮಾಡ್ತಾ ಇದ್ವಿ, ಹೋಗ್ಬಿಟ್ಟು ಗ್ರೌಂಡಲ್ಲಿ ಓಡಾಡೋದು ಆಡೋದು ಅವೆಲ್ಲ ನೆನಪು ಬರ್ತಾ ಇತ್ತು. ಒಬ್ಬೊಬ್ಬರು ಹಿಂಗೆ ಆಗ್ಬಿಟ್ಟಿದ್ದೀವಿ ನಾವು ಇವಾಗ. ಆದ್ರೆ ತುಂಬ ಖುಷಿ ಆಯಿತು. ನಾನಂತೂ ಬೆಂಗಳೂರಿಗೆ ಸೆಟ್ಲ್ ಆಗಿದ್ದೀನಿ. ಅಲ್ಲಿ ನೆಟ್ವರ್ಕ್ ಕಂಪ್ನಿ ಅದು, ಅಲ್ಲಿ ಪ್ರಾಜೆಕ್ಟ್ ಕಂಪ್ನಿನಾಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಒಬ್ಬ ಮಗ ಇದ್ದಾನೆ, ಅವನಿಗೆ 10th ಸ್ಟ್ಯಾಂಡರ್ಡು. ವೈಫ್ ಸ್ಟಾಫ್ ನರ್ಸ್ ಇದ್ಲಿ, ಒಬ್ಬ ಮನೇಲಿ ಇದ್ದಾಳೆ. ಸೊ ಅಲ್ಲಿ ಬೆಂಗಳೂರಿಗೆ ಸೆಟ್ಲ್ ಆಗಿರುತ್ತೆ ನನಗೆ ಹೋಗಿಲ್ಲ. ಆಮೇಲೆ ನನಗೆ ವಿಕ್ರಮ್ ಹೇಳಿದ ಒಂದು ಮಾತು ತುಂಬ ಇಷ್ಟ ಆಯಿತು. ಒಂಥರ ಭಾವುಕ ಸಿಚುವೇಶನ್ಸ್ ನೆನೆಸ್ಕೊಂಡಾಗ ಅಲ್ವಾ, ಅದು ವಿಕ್ರಮ್ ಅಂತ ಅಂದಾಗ ಸ್ವಲ್ಪ ಕನೆಕ್ಷನ್ ಜಾಸ್ತಿ. ಯಾಕಂದರೆ ಲಿಂಗಣ್ಣ ಅಂಕಲ್ ಒಂಥರ ನಿರಾಸೆ ದಿನಗಳಲ್ಲಿ ಅವ್ರು ಯಾವಾಗ ನಾನು ನೋಡಿದಾಗೆಲ್ಲ ನನ್ನ ಎಂಕರೇಜ್ ಮಾಡೋರು. ಮಾಮನ ಫ್ರೆಂಡ್ ಅವರೆಲ್ಲ ನಾನು ಯಾವಾಗ ನೋಡಿದ್ರು ಚೆನ್ನಾಗಿ ಮಾತಾಡಿಸಿ ಎಂಕರೇಜ್ ಮಾಡೋರು, ಚೆನ್ನಾಗಿ ನನ್ನ ನೆನಪಿಬಿಟ್ಟು. ಸೊ ಅವರು ಆ ವಿಕ್ರಮ್ ನೋಡಿದಾಗ ಅಂಕಲ್ ನೆನಪೇ ಬರ್ತದೆ ನನಗೆ. ಸೊ ಭೀಮ್ರಾಯ, ನಿನಗೆ ತುಂಬ ಥ್ಯಾಂಕ್ಸ್. ನನಗೆ ಏನು ಹೇಳೋದು ಗೊತ್ತಿಲ್ಲ ನನಗೆ. ಇದಕ್ಕೆ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇದಕ್ಕೆ ನಿನಗೆ ಯಾರೆಲ್ಲ ಎಂಕರೇಜ್ ಮಾಡಿದ್ರು, ಅನ್ವರ್ ಆಗಿದ್ರು, ತೋಟ ಆಗಿದ್ರು, ಯಾರೇ ಆಗಿರಲಿ, ನಿನ್ನ ನೋಡೋಕೆ ತುಂಬ ಖುಷಿ ಆಯ್ತು ನನಗೆ. ಎಷ್ಟು ದಿನ ಆಯಿತು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸುನವ್ರೆ, ನಿಮಗೂ ತುಂಬ ಥ್ಯಾಂಕ್ಸ್. ರಂಗನಾಥ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಅಪ್ಪ ಅಮ್ಮ? ಹೌದು, ಅಮ್ಮ ನಮ್ಮ ಜೊತೆನೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ರೈಟ್, ಓಕೆ. ತಮ್ಮನ ಅಂದರೆ 3 ಜನ ನಾವು. ನನ್ನ ತಂಗಿ ಒಬ್ಳು, ಅವಳು ಅಲ್ಲೇ ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ತಮ್ಮನು ಅಲ್ಲೇ ಕೆಲಸ ಮಾಡ್ಕೊಂಡು ಅವನ ಅಲ್ಲೇ ಇದ್ದಾರೆ. ನಾವು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ವಿ ನನಗೆ ಹೋಗಿ. ಬಟ್ ಆ ಟೀಮ್ ಬಿಟ್ಟಿಲ್ಲ ಇನ್ನು. ಆ ಟೀಮಲ್ಲಿ ಸ್ಥಳ ಇದೆ. ಬಿಡಬೇಡ. ಇಲ್ಲ, ಬಿಡಲ್ಲ, ಖಂಡಿತ ಬಿಡಲ್ಲ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ, ಪ್ಲಾನ್ ಮಾಡೋಣ ಅಂತೆ. ಈ ನಂಟು ಇರಲಿ, ಇದೊಂಥರ ಚೆನ್ನಾಗಿರುತ್ತೆ. ಮತ್ತೆ ರಿವೈವ್ ಮಾಡ್ಕೊಳ್ಳೋದು, ಮತ್ತೆ ಹೊಸ ಬಾಲ್ಯ ಮರಿಬಾರ್ದು. ಅದು ಆ ಸಂತೋಷನೇ ಬೇರೆ. ಮತ್ತೆ ಅದನ್ನು ಕೊಟ್ಟರೆ ಯಾರು ಬೇಡ ಅಂತ ಹೇಳಿ. ಏನಾಗುತ್ತೆ ಸೇರೋದ್ರಲ್ಲಿ ಏನಿದೆ, ಸ್ವಲ್ಪ ಸಮಯ ಮಾಡ್ಕೊಂಡು ನಾವು ಸೇರೋಣ. ಥ್ಯಾಂಕ್ ಯು ಸೊ ಮಚ್.